ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಬೆಂಗಳೂರು ಪಶ್ಚಿಮಕ್ಕೆ ಕಿತ್ತಳೆ ಮೆಟ್ರೋ ಕನ್ಸ್ಟ್ರಕ್ಷನ್ ಭೂಸ್ವಾಧೀನ ಪ್ರಕ್ರಿಯೆ ಚುರುಕು. ಫ್ರೆಂಡ್ಸ್, ಬೆಂಗಳೂರು ಕಿತ್ತಳೆ ಮಾರ್ಗವಾಗಿ ಮೆಟ್ರೋ ಶಾಂಕ್ಷನ್ ಆಗಿತ್ತು. ಆ ಮೆಟ್ರೋ ಶಾಂಕ್ಷನ್ ಕಡೆ ಭೂಸ್ವಾಧೀನಕ್ಕೆ ಚಾಲನೆ ಕೊಡಲಾಗಿದೆ. ಅವು ಯಾವ ಪ್ಲೇಸ್ ಅಂತ ಹೇಳ್ತೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ. ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ನಮ್ಮ ಮೆಟ್ರೋ ಕಿತ್ತಳೆ ಮಾರ್ಗವಾಗಿ ಹೊಸಳ್ಳಿ KHP ಕಾಲೋನಿಯವರೆಗೆ ಭೂಸ್ವಾಧೀನಕ್ಕೆ ಚಾಲನೆ ಸಿಕ್ಕಿದ್ದು ಒಟ್ಟು 15,611 ಕೋಟಿ ವೆಚ್ಚದ ಈ ಯೋಜನೆಗೆ ಜೈಕಾ ಸಾಲದ ನೆರವು ನೀಡಿದೆ. ಕಿತ್ತಳೆ ಮಾರ್ಗದ ಹಾದಿ ಯಾವುದು ಅಂದರೆ, ಫೇಸ್ 3 ಆ್ಯಂಡ್ 3A. ಈ ಹಂತವು ಒಟ್ಟು 44.6 ಕಿಲೋಮೀಟರ್ ಉದ್ದವಿದ್ದು 2 ಪ್ರಮುಖ ಮಾರ್ಗಗಳನ್ನು ಒಳಗೊಂಡಿದೆ ಫ್ರೆಂಡ್ಸ್. ಅವು ಯಾವ್ಯಾವು ಅಂದರೆ, ಹೆಬ್ಬಾಳ ಕೆಂಪಾಪುರ JC ನಗರ 4ನೇ ಹಂತ 32.41 ಕಿಲೋಮೀಟರ್, ಹೊಸಹಳ್ಳಿ ಮತ್ತು ಕಡಬಗೆರೆ ಮಾರ್ಗ 12.5 ಕಿಲೋಮೀಟರ್ ಅಂತ. ಈಗಿನ ಅಧಿಸೂಚನೆ ಹೊಸಹಳ್ಳಿ KHP ಕಾಲೋನಿ ನಿಲ್ದಾಣವರೆಗೆ ಭೂಸ್ವಾಧೀನದ ವಿವರ. ಇಂದಿನ ಹಂತ KHP ಕಾಲೋನಿಯಿಂದ ಕಾಮಾಕ್ಷಿಪಾಳ್ಯದವರೆಗೆ ಮಾರ್ಚ್ನಲ್ಲಿ ಪ್ರಕಟ. ಬಾಕಿ ಉಳಿದಿರುವ ಜಾಗ ಕಾಮಾಕ್ಷಿಪಾಳ್ಯದಿಂದ ಕಡಬಗೆರೆ ಮತ್ತು ಮುತ್ಯಾಲ್ ನಗರದಿಂದ ಕೆಂಪಾಪುರ. ಸಿವಿಲ್ ಕಾಮಗಾರಿ ಆರಂಭಕ್ಕೆ ಸಿದ್ಧತೆ ನಡೆಯುತ್ತಿದ್ದು, ಸಂಪೂರ್ಣ ಯೋಜನೆಯು 2037ರ ವೇಳೆಗೆ ಸಂಪೂರ್ಣಗೊಂಡು ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗುವ ಗುರಿ ಹೊಂದಲಾಗಿದೆ. ಕಿತ್ತಳೆ ಮಾರ್ಗವು ಪಶ್ಚಿಮ ಬೆಂಗಳೂರು ಸಂಚಾರ ದಟ್ಟಣೆಯನ್ನು ಕಮ್ಮಿ ಮಾಡಲು ಇದನ್ನು ಕೈಗೊಳ್ಳಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಗಳು ಇವಾಗ ಏನು ಮಾಡ್ತಾರೆ ಅಂದರೆ, ಹೊಸಹಳ್ಳಿ KHP ಕಾಲೋನಿಯ ನಿಲ್ದಾಣದವರೆಗೆ, KHP ಕಾಲೋನಿಯಿಂದ ಕಾಮಾಕ್ಷಿಪಾಳ್ಯದವರೆಗೆ, ಕಾಮಾಕ್ಷಿಪಾಳ್ಯದಿಂದ ಕಡಬಗೆರೆಯವರೆಗೆ ಭೂಸ್ವಾಧೀನಕ್ಕೆ ಚಾಲನೆ ಕೊಡಲಾಗ್ತದೆ ಫ್ರೆಂಡ್ಸ್. ದಯವಿಟ್ಟು ನೋಡ್ಕೊಳ್ಳಿ. ಇಂಪಾರ್ಟೆಂಟು. ಯಾರ್ಯಾರು ಹೊಸಹಳ್ಳಿಯಿಂದ ಕಾಮಾಕ್ಷಿಪಾಳ್ಯದಿಂದ ಕಡಬಗೆರೆವರೆಗೂ ಮೈನ್ ರೋಡಲ್ಲಿ ಜಾಗಗಳಿದೆಯೋ ಅವ್ರಿಗೆ ಆದಷ್ಟು ಶೀಘ್ರದಲ್ಲೇ ಭೂಸ್ವಾಧೀನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಯಾರ್ಯಾರು ತಮ್ಮ ಸೈಟ್ಗಳು ಜಮೀನುಗಳಿದೆಯೋ ಸ್ವಲ್ಪ ನಿಗಾ ವಹಿಸಿ. ಏಕೆಂದರೆ ಇದು ಬಿಡಲೇಬೇಕಾಗುತ್ತೆ. ಏಕೆಂದರೆ ಇದು ಸರ್ಕಾರವು ಜನರಿಗೆ ಮಾಡ್ತಿರುವಂತಹ ಒಂದು ಎದುರಿಗಾಗಿ ಮಾಡುತ್ತಿರುವ ಒಂದು ಉತ್ತಮ ಕೆಲಸವಾಗಿದೆ. ನಮ್ಮ ಮೆಟ್ರೋ ಕಿತ್ತಳೆ ಮಾರ್ಗಕ್ಕಾಗಿ ಹೊಸಹಳ್ಳಿ KHP ಕಾಲೋನಿಯವರೆಗಿನ ಭೂಸ್ವಾಧೀನಕ್ಕೆ ಚಾಲನೆ ಸಿಕ್ಕಿದ್ದು ಒಟ್ಟು 15.611 ಕೋಟಿ ವೆಚ್ಚದ ಈ ಯೋಜನೆಯು ಜೈಕಾ ಸಾಲದ ವರವು ನೀಡಿದೆ ಫ್ರೆಂಡ್ಸ್. ಇದರಿಂದಾಗಿ 2037ರ ಹೊತ್ತಿಗೆ ನಮ್ಮ ಕಿತ್ತಳೆ ಮೆಟ್ರೋಗೆ ಚಾಲನೆ ಸಿಗುತ್ತೆ. ಇದು ಹಂತವಾಗಿ ಸಿಕ್ಕಿ ಇದು ಚಾಲನೆಯನ್ನು ಪಡ್ತದೆ ಫ್ರೆಂಡ್ಸ್. ಇಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿದೆ ಫ್ರೆಂಡ್ಸ್. ಇದರಿಂದ ಸ್ವಲ್ಪನಾದ್ರು ಮಾಹಿತಿ ಸಿಕ್ಕಿದರೆ ನನ್ನ ಚಾನಲ್ನ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋ ಆಗೋಕ್ಕೆ ಸಹಕರಿಸಿ ಅಂತ ಕೇಳ್ತಾ ನನ್ನ ಚಾನಲ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.